ಈಗ ದೊಡ್ಡಪ್ಪಂಗೆ ನನ್ನ ಮೇಲೆ ಸಿಟ್ಟಿಲ್ವಲ್ಲ? ಇಲ್ಲ ಅಂಜಲಿ, ದೊಡ್ಡಪ್ಪ ನಿನ್ನ ತುಂಬಾ ಪ್ರೀತಿ ಮಾಡ್ತಾರೆ. ನೀನು ಮ್ಯಾಜಿಕ್ ಮಾಡಿದ್ದೆಲ್ಲ ನೆನ್ಸ್ಕೋತಾರೆ. ಅವ್ರು ನಿನ್ನ ತುಂಬಾ ಮಿಸ್ ಮಾಡ್ಕೋತಾರೆ. ಹೌದಾ ಲಡ್ಡು ಅಣ್ಣ? ದೊಡ್ಡಪ್ಪಂಗೆ ಹೇಳು, ನನ್ಗೆ ಇಲ್ಲಿ ಹೊಸ ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲರೂ ಸಿಕ್ಕಿದ್ದಾರೆ ಅಂತ ಹೇಳು ಲಡ್ಡು ಅಣ್ಣ. ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳು. ಸರಿ ಅಂಜಲಿ, ಖಂಡಿತ ಹೇಳ್ತೀನಿ. ಆದ್ರೆ ಖುಷಿಯಾಗಿರೋ ಕಾಣ್ತಿಲ್ವಲ್ಲ? ಏನಾದ್ರೂ ಮುಚ್ಚಿಡ್ತಿದ್ಯಾ? ಯಾರಾದ್ರೂ ನಿಂಗೆ ಇಲ್ಲಿ ತೊಂದರೆ ಕೊಡ್ತಾರಾ? ಲಡ್ಡು ಅಣ್ಣ, ಇಲ್ಲೊಬ್ಳು ಮಂತ್ರಾವತಿ ಅತ್ತೆ ಇದ್ದಾಳೆ. ಅವಳು ನನ್ನ ಯಾವಾಗಲೂ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಹೆದರ್ಸ್ತಿರ್ತಾಳೆ. ನಂಗೆ ತುಂಬಾ ಭಯ ಆಗುತ್ತೆ. ಇದು ನನ್ನ ಮನೆ ತಾನೆ, ನಾನು ಯಾಕೆ ಓಡಿಸ್ಬೇಕು? ಏನಂತೆ ಲಡ್ಡು? ಅದು ಯಾರೋ ಮಂತ್ರವಾದಿ ಅತ್ತೆ ಅಂತೆ. ಅಂಜಲಿಗೆ ತುಂಬ ಹೆದರ್ಸ್ತಾರಂತೆ. ಅಯ್ಯೋ ದೇವ್ರೆ, ಇಂಥ ಒಳ್ಳೆ ಮಗುಗೆ ತೊಂದರೆ ಕೊಡೋಂಥ ಕೆಟ್ಟ ಬುದ್ಧಿ ಅವ್ರಿಗೆ ಯಾಕೆ ಬಂತು? ಅಂಜಲಿ, ಏನು ಮಾಡೋದು? ನಾನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂದರೆ ಬರಲ್ಲ ಅಂತೀಯ? ಹಾ, ನಿಮಗೆ ಮ್ಯಾಜಿಕ್ ಬರುತ್ತಲ್ಲ, ಮ್ಯಾಜಿಕ್ ಮಾಡಿ ಆ ಮಂತ್ರವಾದಿ ಅತ್ತೆಗೆ ಚೇಳೆ ಹಣ್ಣು ತಿನ್ಸು. ಸರಿ ಸರಿ, ಹಾಗೆ ಮಾಡ್ತೀನಿ. ಅಯ್ಯೋ, ನಿನ್ನ ಜೊತೆ ಮಾತಾಡ್ತಾ ಗಿಫ್ಟ್ ಕೊಡೋದೇ ಮರ್ತೋದೆ. ನಾನು ನಿನ್ಗೋಸ್ಕರ ಏನು ತಂದೀನಿ ಗೊತ್ತಾ?